ಗಂಟು ತನಕನೇ ರುಚಿ ಇರೋದು, ಅಲ್ಲಿಂದ ಒಳಗಡೆ ಹೋದ್ಮೇಲೆ ಅದೆಲ್ಲ ವಿಷ. ಹಾಗಾಗಿ ನಾನೇನು ಮಾಡ್ತೀನಿ, ಆ ಸಾಸುಗಳನ್ನೆಲ್ಲ ತೊಗೊಂಬಂದು ಇಲ್ಲಿ ಇಟ್ಬಿಡ್ತೀನಿ. ಇಲ್ಲಿ ಇಟ್ಟಾಗ ಏನಾಗ್ತದೆ, ಅದು ಅಡುಗೆ ಬಳಸೋದೇ ಇಲ್ಲ, ಅಲ್ಲೇ ಇರುತ್ತೆ. ಅಲ್ಲೇ ಇದ್ದು ವೇಸ್ಟ್ ಎಕ್ಸ್ಪೈರಿ ಡೇಟ್ ಆದಮೇಲೆ ಆಚೆ ಹಾಕ್ತೀನಿ. ಆಚೆ ಹಾಕಿದ್ರೂ ಪರವಾಗಿಲ್ಲ, ಇದನ್ನ ತಿನ್ನೋದನ್ನ ಕಡಿಮೆ ಮಾಡಬೇಕು. ಇಲ್ಲಿ ಉತ್ತರ ವಾಯುವ್ಯದಿಂದ, ಈ ಅಡುಗೆ ಮನೆಯ ಉತ್ತರ ವಾಯುವ್ಯದಿಂದ ಬರ್ಬೋದು. ಆದರೆ ಇಲ್ಲಿ ಕಂಡೀಷನ್ ಅಪ್ಲೈ. ಏನಪ್ಪಾ ಅಂದ್ರೆ ಹಾಗೆ ಇರಬೇಕು, ವಾಸ್ಕಲ್ ಕುತ್ತರಿಸಬಾರ್ದು. ಓಪನ್ ಪ್ಲೇಸ್, ಸಿಮೆಂಟ್ ಅದೇನು ಬರುತ್ತಲ್ವಾ ಅದೇ ರೀತಿ ಇರಬೇಕು. ಬೆಂಕಿ ಮತ್ತೆ ನೀರು ಒಂದಕ್ಕೊಂದು ಕಾಣೋದಿಲ್ಲ, ಸೆಂಟ್ರಲ್ ಒಂದು ಮದ್ದು ಗೋಡೆ ಬಂದಂಗೆ ಆಗ್ಬಿಡ್ತು. ಹಾಗಾಗಿ ಹಾಕೊಂಡಾಗ ಅವಾಗ ಆ ದೋಷ ಇರೋದಿಲ್ಲ. ಯಾರಿಗೆ ಅಡುಗೆ ಮನೆ ತುಂಬಾ ಚಿಕ್ಕದಿರೋರಿಗೆ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇದ್ರ ಬಗ್ಗೆ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇದೆ. ಏನಪ್ಪಾ ಅಂದ್ರೆ, ಅಡುಗೆ ಮನೆ ಮಾಡ್ತಿರಲ್ವ, ನಾವು ಅಡುಗೆ ಮನೆ ಮಾಡಿದಾಗ ಮಾಡ್ರನ್ ಕಿಚನ್ನ ಯಾವ ರೀತಿ ಬಳಸ್ಕೊಬೇಕು. ಈಗ ಮುಂಚೆ ಎಲ್ಲ ಏನಿತ್ತು, ಒಂದು ಸ್ಲ್ಯಾಬ್ ಹಾಕಿದ್ರೆ ಮುಗಿದೋಗ್ತಾ ಇತ್ತು. ಇವಾಗ ಆ ರೀತಿ ಅಲ್ಲ, ಇಂಟೀರಿಯರ್ ತುಂಬಾ ಬಂದಿದೆ. ಅದಕ್ಕೆ ತಕ್ಕಾಗೆ ನಾವು ಬದಲಾಗಬೇಕು. ನಮ್ಮ ಹತ್ರ ಇರುವಂತ ಅನುಭವನ ಬಳಸ್ಕೊಂಡು, ಹೇಳ್ತಾರಲ್ವಾ ಹಳೆ ಬೇರು ಹೊಸ ಚಿಗುರು ಅನ್ನೋ ಥರ, ಈಗ ಬಂದಿರತಕ್ಕಂಥ ತಂತ್ರಜ್ಞಾನಕ್ಕೆ ಹೊಂದಿಕೊಂಡು ನಾವು ವಾಸ್ತುನ ಯಾವ ರೀತಿ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಅಥವಾ ನಿಮ್ಮ ರಿಲೇಟಿವ್, ನಿಮ್ಮ ಫ್ರೆಂಡ್ಸು ಯಾರಾದರೂ ಹೊಸ ಮನೆ ಕಟ್ತಿದ್ರೆ ಅವ್ರಿಗೆ ಈ ವಿಡಿಯೋ ತುಂಬಾ ಉಪಯುಕ್ತ ಆಗುತ್ತೆ. ಹಾಗಾಗಿ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ನಾವು ಮಾಡೋ ಅಂತ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ. ನೀವು ಆಗ ಅದನ್ನ ನೋಡ್ಬಿಟ್ಟು, ಹೌದಾ ಈ ಥರನೋ ಒಂದು ವಿಷಯ ಇದೆಯಾ ಅಂತ. ಯಾಕೆಂದ್ರೆ ನಾವು ಇರೋ ತನಕ ಪ್ರತಿದಿನನೂ ಹೊಸ ವಿಷಯ ಕಲಿತಾ ಇರ್ತೀರಿ. ಈಗ ನಾನು ವಾಸ್ತವಲ್ಲಿ ಕಲ್ತಿರೋದು 100% ಅಷ್ಟೇನೆ. ಇನ್ನು ತುಂಬಾ ಸಮುದ್ರ ಇದ್ದಾಗಿದೆ ಇದು. ನಾನು ದಿನಾ ಸೈಟಲ್ಲಿ ಕಲಿತಾ ಇರ್ತೀನಿ. ಹಾಗಾಗಿ ಹೊಸ ವಿಷಯನ ಕಲಿತಾ ಇರೋಣ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಮ್ಮ ಮನೆಗಳಿಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ನಮಗೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಬರುತ್ತೆ. ಈಗ ಎಲ್ಲರೂ ಮಾಡ್ತಾ ಇರೋ ತಪ್ಪೇನಪ್ಪಾ ಅಂದ್ರೆ, ಯುಟಿಲಿಟಿ ಮಾಡ್ತಾ ಇದ್ದೀರಾ. ಯುಟಿಲಿಟಿ ಮಾಡಿದಾಗ ಏನಾಗುತ್ತೆ, ನಮಗೆ ಅಡುಗೆ ಮನೆ ಅಗ್ನಿ ಮೂಲೆಯಲ್ಲಿ ಇರಲ್ಲ. ನಮ್ಮ ಸೈಟಿನ ಕೊನೆಯ ರೂಮ್ ಯಾವ್ದಿರುತ್ತೆ ಅದು ಅಗ್ನಿ ಮೂಲೆ. ಯುಟಿಲಿಟಿ ಮಾಡಿದಾಗ ನಮಗೆ ಅಗ್ನಿ ಮೂಲೆ ಕ್ಯಾನ್ಸಲ್ ಆಗುತ್ತೆ. ಯಾವಾಗ ಯುಟಿಲಿಟಿ ಅಲ್ಲಿ ಬಂದಾಗ ಏನಾಗುತ್ತೆ, ನಮಗೆ ಅಗ್ನಿ ಮೂಲೆಯಲ್ಲಿ ಬೆಂಕಿ ಉರಿಯಲ್ಲ. ಯಾವ ಬೆಂಕಿ ಉರಿಯಲ್ವೋ ಅಲ್ಲಿ ನಮ್ಮ ಬಿಸ್ನೆಸ್ ಎಲ್ಲ ಮಲ್ಕೊಳ್ಳುತ್ತವೆ. ಏನು ಬಿಸ್ನೆಸ್ಗಳು ಮಾಡೋಕ್ಕಾಗಲ್ಲ ಅಗ್ನಿ ಮೂಲೆಯಲ್ಲಿ ಬೆಂಕಿ ಉರಿದ್ರೇನೆ. ನಾವು ಕೆಲವೊಂದು ಸೈಟ್ಗೆ ಹೋದಾಗ ಅದನ್ನ ಹೇಳ್ತೀವಿ. ಅವಾಗ ಅವ್ರು ಏನು ಹೇಳ್ತಾರೆ ಅಂದ್ರೆ, ಸರ್ ನಾವು ಇಲ್ಲಿ ಯುಟಿಲಿಟಿ ಮಾಡ್ಕೊಂಡಿದ್ದೀರಲ್ವಾ, ಪೂರ್ವ ಆಗ್ನೇಯದಲ್ಲಿ ಮಾಡ್ಕೊತೀರಿ ಅಂತ ಹೇಳ್ತಾರೆ. ಪೂರ್ವ ಆಗ್ನೇಯದಲ್ಲಿ ಬಂದರೂ ಅಷ್ಟೇ ಯುಟಿಲಿಟಿ ಬರಬಾರ್ದು. ಅದು ಮತ್ತೆ ದಕ್ಷಿಣ ಆಗ್ನೇಯದಲ್ಲೂ ಯುಟಿಲಿಟಿ ಬರಬಾರ್ದು. ಸರ್ ಬಂದ್ಬಿಟ್ಟಿದೆ, ಈಗ ನಾವು ಇಲ್ಲಿ ನೀರು ಉಪಯೋಗಿಸಲ್ಲ, ಹಾಗೆ ಖಾಲಿ ಬಿಟ್ಕೊಂತೀರಿ, ಬಾಲ್ಕನಿ ಮಾಡ್ಕೊಂತೀರಿ ಅಂತ ಹೇಳ್ತಾರೆ. ಅವಾಗ ಬಾಲ್ಕನಿ ಮಾಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ನಮಗೆ ಇನ್ನರ್ ಟು ಇನ್ನರ್ ಲೆಕ್ಕ ಮಾಡಿದಾಗ ಅಗ್ನಿ ಮೂಲೆ ಕಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ದಕ್ಷಿಣ ನೈಋತ್ಯ ಆಚೆ ಬಂದಂಗೆ ಆಗುತ್ತೆ. ಒಳಗಡೆಯಿಂದ ನೋಡ್ರಿ, ಇಲ್ಲಿಂದ ಇಲ್ಲಿ ಟೇಪ್ ಹಿಡಿದಾಗ ಒಂದು ಮೆಜರ್ಮೆಂಟ್ ಇರುತ್ತೆ. ಸಪೋಸ್ ಇಲ್ಲಿ 29 ಇದ್ರೆ ಇಲ್ಲಿ 25 ಇರುತ್ತೆ. ಯಾಕೆಂದ್ರೆ ನಾವು ಇಲ್ಲಿ ಬಾಲ್ಕನಿ ಯುಟಿಲಿಟಿಗೆ ಬಿಟ್ಬಿಟ್ಟಿರ್ತೀವಿ 4 ಕಡೆ. ಅವಾಗ ನಮ್ಗೆ ಏನಾಗುತ್ತೆ, ಅಗ್ನಿ ಮೂಲೆ ಕಟ್ಟಾದಾಗ ಹೆಣ್ಮಕ್ಳಿಗೆ ದೋಷ ಆಗುತ್ತೆ, ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ. ಅದೇ ರೀತಿ ದಕ್ಷಿಣ ನೈಋತ್ಯ ಬೆಳೆದ್ರು ಅಷ್ಟೇ ಹೆಣ್ಣು ಮಕ್ಕಳಿಗೆ ದೋಷ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಯುಟಿಲಿಟಿನ ಅಗ್ನಿ ಮೂಲೆಯಲ್ಲಿ ಕೊಡಬಾರ್ದು. ಇದು ಮೊದಲನೇ ಪಾಯಿಂಟ್. 99% ಜನ ಇದನ್ನ ಮಾಡ್ತಾ ಇದ್ದೀರಾ, ಮಾಡಬೇಡಿ. ಮುಂಚೆ ಎಲ್ಲ ಯುಟಿಲಿಟಿ ಕಾನ್ಸೆಪ್ಟೇ ಇರಲಿಲ್ಲ, ಒಂದೇ ಶಿಂಕ್ ಇರ್ತಿತ್ತು. ಇವಾಗ ಬೇಕಾದ್ರೆ ಇನ್ನು ಶಿಂಕ್ ದೊಡ್ಡ ಬಂದಿದ್ದಾವೆ, ಸ್ವಲ್ಪ ಜಾಸ್ತಿ ಇರೋ ದೊಡ್ಡದು ಪಾತ್ರೆ ಹಿಡಿ ಅಂತದ್ದು ಬೇಕಾದ್ರೆ ಬಳಸ್ಕೊಳ್ಳಿ. ಆದರೆ ಯುಟಿಲಿಟಿನ ಅಗ್ನಿ ಮೂಲೆಯಲ್ಲಿ ಬರೋದು ಅವಾಯ್ಡ್ ಮಾಡಿ. ಬೇರೆ ಕಡೆ ಜಾಗ ಇದ್ರೆ ಮಾಡ್ಕೊಳ್ಳಿ, ಅಗ್ನಿ ಮೂಲೆಯಲ್ಲಿ ಬೇಡ. ಈಗ ಈ ಕಾಲಕ್ಕೆ ತಕ್ಕಂಗೆ ನಾವು ಬದಲಾವಣೆ ಆಗಬೇಕು, ಯುಟಿಲಿಟಿ ಬೇಕು ಅಂದಾಗ ಏನು ಮಾಡ್ಬೋದು, ಇಲ್ಲಿ ದೇವ್ರ ಮನೆ ಇರುತ್ತೆ, ಇಲ್ಲಿ ಬೇಕಾದ್ರೆ ಯುಟಿಲಿಟಿ ಕೆಂಟಿ ತಗೊಂಡು ಇಲ್ಲಿ ಪೂರ್ವದಲ್ಲಿ ಮಾಡ್ಬೋದು. ಪೂರ್ವ ಮಧ್ಯಭಾಗ ನೋಡ್ರಿ, ಅಗ್ನಿ ಮೂಲೆಯಲ್ಲಿ ನಮಗೆ ಅಡುಗೆ ಮನೆನೇ ಬಂತು, ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸಲ್ಲ, ಇಲ್ಲಿ ಬಂತು. ಈಗ ನಾನು ನನ್ನ ಮನೆ ಪ್ಲಾನ್ ಮಾಡಿಸಿದ್ದೀನಿ. ನಾನು ಯಾವ ರೀತಿ ಮಾಡಿಸಿದ್ದೀನಿ ಅಂದ್ರೆ, ನೋಡ್ರಿ, ಇದು ಅಡುಗೆ ಮನೆಯಲ್ಲಿ ಇದು ಸ್ಟೋರೇಜ್ ಮಾಡಿಸಿದ್ದೀನಿ. ಈ ಸ್ಟೋರೇಜ್ಗೆ ಪೂರ್ವ ಈಶಾನ್ಯದಲ್ಲಿ ಬಾಗ್ಲು, ಅದೇ ರೀತಿ ಈ ಅಡುಗೆ ಮನೆಗೆ ವಾಯುವ್ಯ, ಇಲ್ಲಿ ನಾನು ಯುಟಿಲಿಟಿ ಮಾಡಿಸಿದ್ದೀನಿ. ಅಡುಗೆ ಮನೆಗೆ ಸ್ಟೋರ್ ರೂಮ್ ನೈಋತ್ಯದಲ್ಲಿ ಬಂತು. ಅದಾದ್ಮೇಲೆ ವಾಯುವ್ಯದಲ್ಲಿ, ಅಡುಗೆ ಮನೆಯ ವಾಯುವ್ಯದಲ್ಲಿ ನಾನು ಯುಟಿಲಿಟಿನ ಮಾಡ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನನ್ನ ಮನೆ ಪ್ಲಾನು ನಾನು ನಿಮ್ಗೆ ತೋರಿಸ್ತೀನಿ. ಯಾಕೆಂದ್ರೆ ಫಸ್ಟ್ ನಮ್ಮ ಮನೆ ನೀವು ನೋಡಬೇಕು. ನಮ್ಮ ಮನೆ ಯಾವ ರೀತಿ ಇರುತ್ತೆ ಅದನ್ನ ನಾವು ನಿಮ್ಮ ಹತ್ರ ತೆರೆದಿಡಬೇಕು. ಫಸ್ಟ್ ನಮ್ಮ ಮನೆನ ನಾನು ಪ್ರತಿ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡಿ, ನಿಮ್ಗೆ ಏನಾದರೂ ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ಈ ಪಾಯಿಂಟ್ ಚೆನ್ನಾಗಿದೆ ಅಂದಾಗ ಅದನ್ನ ಕಾಪಿ ಮಾಡ್ಕೊಂಡು ನಿಮ್ಮ ಮನೇಲಿ ಬಳಸ್ಕೊಂಬಿಡಿ ಅಷ್ಟೇ. ಇದಾದ್ಮೇಲೆ ಶಿಂಕ್ ನೋಡಿ, ನಾನು ಮೊದಲೇ ಹೇಳ್ತೀನಿ, ಶಿಂಕ್ಗೂ ಸ್ಟವ್ಗೂ ಅದು
ಸರ್ ನಮ್ಮ ಮನೆ ಚಿಕ್ಕದು, ಸೈಡ್ ಚಿಕ್ಕದು, ಅದು ನೀವು ಕೊಡೋ ಅಂತ ಏನೋ ಕಾರಣಗಳು. ಆದರೆ ಭಗವಂತ ಒಂದು ನಿಯಮ ಅಂತ ಮಾಡ್ತಾನೆ, ಅದು ಮಾಡಿದಾಗ ಅದು ಇರಲೇಬೇಕು. ಇದ್ದಾಗ ನಮ್ಗೆ ರಿಸಲ್ಟ್ ಚೆನ್ನಾಗಿ ಬರ್ತದೆ. ಅವಕಾಶ ಇದ್ದಿದ್ದವರು ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕರ್ಮ ಇದೆ ಅಂತ ಅನುಭವಿಸ್ಕೊಬೇಕಾಗುತ್ತೆ. ಶಿಂಕ್ಗೂ ಮತ್ತು ಸ್ಟವ್ಗೂ ಮೂರಡಿ ಜಾಗ ಬೇಕೇ ಬೇಕು. ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೇದು. 3 ಅಡಿ ಜಾಗ ಬೇಕೇ ಬೇಕು. ತುಂಬ ಹತ್ರ ಆದಾಗ ಏನಾಗ್ತದೆ, ಮನೆ ಒಳಗಡೆ ಗಲಾಟೆ ನಡೀತಾ ಇರ್ತದೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಅಡುಗೆ ಮನೆಗೆ ಈಶಾನ್ಯದಲ್ಲೇ ಬರಬೇಕು ಶಿಂಕು. ಎಲ್ಲರೂ ಏನು ಮಾಡ್ಕೊಂಡ್ಬಿಡ್ತೀರಾ, ಅಡುಗೆ ಮನೆಗೆ ನೈಋತ್ಯದಲ್ಲಿ ಮಾಡ್ತೀರಾ. ನೈಋತ್ಯದಲ್ಲಿ ಮಾಡಿದಾಗ ಸಾಲ ಜಾಸ್ತಿ ಮಾಡಿಸುತ್ತೆ. ನೈಋತ್ಯದಲ್ಲಿ ಮಾಡಬಾರ್ದು. ದಕ್ಷಿಣ ಮಧ್ಯಭಾಗ ಸರ್ ಒಂದು ಸೈಡ್ಗೆ ಇದ್ಬಿಡ್ಲಿ ಸರ್ ಅಂತ ಇಲ್ಲಿದ್ರು ಅಷ್ಟೇ ಸಾಲ ಮಾಡಿಸುತ್ತೆ, ಆರೋಗ್ಯ ಸಮಸ್ಯೆಗಳು ಬರ್ತವೆ. ಈಶಾನ್ಯ ಬಿಟ್ಟು ಬೇರೆ ಎಲ್ಲೂ ಮಾಡಿಸ್ಬಾರ್ದು. ಇದು ಶಿಂಕ್ದಾಯ್ತು. ಇನ್ನು ಕೆಲವರು ಸರ್ ನಮ್ಮ ಮನೆ ತುಂಬ ಚಿಕ್ಕದು, ಹತ್ತತ್ರ ಇದೆ, ಏನು ಮಾಡ್ಬೋದು ಅಂದರೆ ನೋಡ್ರಿ, ಇಲ್ಲಿ ಸ್ಟವ್ ಇರುತ್ತೆ, ಅಗ್ನಿ ಮೂಲೆಯಲ್ಲೇ ಇರಬೇಕು ಸ್ಟವ್. ಇಲ್ಲಿ ಸ್ಟವ್ ಇರುತ್ತಲ್ವಾ, ಈ ಸ್ಟವ್ ಪಕ್ಕದಲ್ಲೇ ಒಂದು ಗ್ರಾನೈಟ್ ಹಾಕ್ಸ್ಬಿಡಬೇಕು. ಅವಾಗೇನಾಗುತ್ತೆ, ಈ ಬೆಂಕಿ ಮತ್ತೆ ನೀರು ಒಂದಕ್ಕೊಂದು ಕಾಣೋದಿಲ್ಲ, ಸೆಂಟ್ರಲ್ ಒಂದು ಮದ್ದು ಗೋಡೆ ಬಂದಂಗೆ ಆಗ್ಬಿಡ್ತು. ಹಾಗಾಗಿ ಹಾಕೊಂಡಾಗ ಅವಾಗ ಆ ದೋಷ ಇರೋದಿಲ್ಲ ಯಾರಿಗೆ ಅಡುಗೆ ಮನೆ ತುಂಬ ಚಿಕ್ಕದಿರೋರಿಗೆ. ಇದಾದ್ಮೇಲೆ ನೆಕ್ಸ್ಟ್ ವಿಂಡೋ ಎಲ್ಲಿ ಬರ್ಬೇಕು ಸರ್ ಅಂತ ನೋಡ್ರಿ, ಇಲ್ಲಿ ವಿಂಡೋ ಇಲ್ಲೇ ಬರಬೇಕು. ಏನಕ್ಕೆ ಅಂದರೆ ಮುಸ್ರೆ ಸ್ಮೆಲ್ ಆಚೆ ಹೋಗ್ಬೇಕು. ಅಲ್ಲಿ ಸಣ್ಣ ಸಣ್ಣ ಸೊಳ್ಳೆ ಎಲ್ಲ ಇರ್ತದೆ, ಬಿಸಿಲು ಬಿದ್ದಾಗ ಏನಾಗುತ್ತೆ ಅವೆಲ್ಲ ಸತ್ತೋಗ್ತವೆ. ಹಾಗಾಗಿ ಇಲ್ಲೇ ಕೊಡಬೇಕು. ಕೆಲವರು ಇಲ್ಲಿ ಮಧ್ಯದಲ್ಲಿ ಕೊಡ್ತಾರೆ, ಕೊಡಬೇಡಿ. ಇನ್ನು ಕೆಲವರು ಇಲ್ಲೇ ಸ್ಟವ್ ಹತ್ರನೇ ಕೊಟ್ಬಿಡ್ತಾರೆ. ಅವ್ರಿಗೆ ಮುಂದಿನ ಯೋಚನೆನೇ ಇಲ್ಲ, ದೂರದ ಆಲೋಚನೆನೇ ಇಲ್ಲ. ಏನಕ್ಕಪ್ಪ ಇಲ್ಲಿ ಕೊಡಬಾರ್ದು ಅಂದರೆ ನಮಗೆ ಮುಂದೆ ಚಿಮಣಿ ಬರುತ್ತೆ, ಆ ಚಿಮಣಿ ಬರೋವಾಗ ಅವಾಗ ನೋಡ್ಕೊಂತೀರಿ, ಅವಾಗ ಏನು ಮಾಡ್ತೀರಿ ಮತ್ತೆ ಒಡೆಯೋದಾಗುತ್ತೆ. ಬೇಡ, ಶಿಂಕ್ ಹತ್ರನೇ ಕೊಡಿ, ಸ್ಮೆಲ್ ಎಲ್ಲ ಆಚೆ ಹೋಗ್ತಾ ಇರ್ತದೆ. ಇದಾದ್ಮೇಲೆ ದಕ್ಷಿಣದಲ್ಲಿ ನೈಋತ್ಯದಲ್ಲಿ ಕೊಡ್ತಾರೆ ಕೆಲವರು ವಿಂಡೋಗಳು. ಕೊಡಬೇಡಿ, ನೈಋತ್ಯದಲ್ಲಿ ಕೊಡಬೇಡಿ. ನೋಡ್ರಿ, ಈ ಸ್ಲ್ಯಾಬ್ ಏನಿದೆಯಲ್ಲ, ಪೂರ್ವದಲ್ಲಿ ಸ್ಟವ್ ಇಡ ಅಂತ ಸ್ಲ್ಯಾಬು, ಪೂರ್ವದಿಂದ 2 ಅಡಿ ಇರುತ್ತೆ ಈ ಸ್ಲ್ಯಾಬು. ಈ 2 ಅಡಿ ಆದ್ಮೇಲೆ ಇಮ್ಮಿಡಿಯೇಟ್ಲಿ ನಾವು ಒಂದು ವಿಂಡೋ ಕೊಟ್ರೆ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟಂಗೆ ಆಗ್ಬಿಡ್ತದೆ. ಹಾಗಾಗಿ ವಿಂಡೋ ಈ 2 ಜಾಗ ಬಿಟ್ರೆ ಬೇರೆ ಎಲ್ಲೂ ವಿಂಡೋ ಕೊಡಲೇಬೇಡಿ. ಇನ್ನು ನೆಕ್ಸ್ಟ್ ಬಂದು ಅಡುಗೆ ಮನೆಗೆ ಎಂಟ್ರಿ ಮತ್ತೆ ಬಾಗಿಲು. ಅರ್ಥ ಮಾಡ್ಕೊಳ್ಳಿ, ಎಂಟ್ರಿ ಬೇರೆ ಬಾಗಿಲು ಬೇರೆ ಇರುತ್ತೆ ಲೆಕ್ಕ, ಎರಡೂ ಒಂದೇ ಲೆಕ್ಕ ಅಲ್ಲ. ನೋಡಿ, ನಮಗೆ ಎಂಟ್ರಿ ಅಂದರೆ ಇಲ್ಲಿ ಒಂದು ಸ್ವಲ್ಪ ವಾಲ್ ತಗೊಂಡು ಇಲ್ಲಿ ಬೇಕಾದ್ರೆ ಒಂದು ಬಾಗಿಲು ಕೊಟ್ಕೊಬೋದು ಈಶಾನ್ಯದಲ್ಲಿ. ಬೇಡ ನಮ್ಗೆ ಅಲ್ಲಿ ಜಾಗ ಇಲ್ಲ ಸರ್ ಅಂದಾಗ ನೀವು ಇದು ಪೂರ್ತಿ ತಗೊಂಡು ಇಲ್ಲಿ ಉತ್ತರ ವಾಯುವ್ಯದಿಂದ, ಈ ಅಡುಗೆ ಮನೆಯ ಉತ್ತರ ವಾಯುವ್ಯದಿಂದ ಬರ್ಬೋದು. ಆದರೆ ಇಲ್ಲಿ ಕಂಡೀಷನ್ ಅಪ್ಲೈ. ಏನಪ್ಪ ಅಂದರೆ ಹಾಗೆ ಇರಬೇಕು, ವಾಸ್ಕಲ್ ಕುತ್ತರಿಸಬಾರ್ದು. ಓಪನ್ ಪ್ಲೇಸ್, ಸಿಮೆಂಟ್ ಅದೇನು ಬರುತ್ತಲ್ವಾ ಅದೇ ರೀತಿ ಇರಬೇಕು. ಅವಾಗ ಇದು ನಮಗೆ ಬಾಗಿಲು ಬಂದಿಲ್ಲ ಅಂದರೆ ಓಡಾಡ್ಬೋದು. ಬಾಗಿಲು ಕೊಟ್ಟಾಗ ಏನಾಗುತ್ತೆ, ಈ ರೂಮಿನ ಉತ್ತರ ವಾಯುವ್ಯ ಆಗ್ಬಿಡ್ತದೆ. ಅವಾಗ ಅದು ನೀಚ ಸ್ಥಾನ ಆಗ್ತದೆ. ಬೇಡ, ಇದು ಬಿಟ್ಟು ನಮ್ಗೆ ಅಡುಗೆ ಮನೆಗೆ ಬಾಗಿಲು ಬೇಕೇ ಬೇಕು ಅಂದರೆ ನೋಡ್ರಿ, ಪಶ್ಚಿಮ ವಾಯುವ್ಯದಲ್ಲಿ ಕೊಟ್ಕೊಂಬಿಡಿ. ಅದು ಆ ಪಶ್ಚಿಮ ವಾಯುವ್ಯ ಬಂದು ಪಶ್ಚಿಮದಕ್ಕೆ ಉಚ್ಚ ಸ್ಥಾನದಲ್ಲಿರುತ್ತೆ. ಹಾಗಾಗಿ ನೆಗೆಟಿವ್ ಇರೋದು ಯಾವುದನ್ನು ಅಪ್ಲೈ ಮಾಡ್ಕೊಂಬಿಡಿ. ಇದಾದ್ಮೇಲೆ ಓಪನ್ ಕಿಚನ್ ಅಂತ ಮಾಡ್ತಾರೆ ಕೆಲವರು. ಓಪನ್ ಕಿಚನ್ ನಾನು ಹೇಳೋದು ಮಾಡ್ಬೋದು, ಮಾಡಬಾರ್ದು ಅಂತಲ್ಲ. ಮನೆ ಒಳಗಡೆ ಗೆಸ್ಟ್ ಬರ್ತಾರಲ್ವಾ, ಅವ್ರಿಗೆ ನಮ್ಮ ಮನೆ ಸ್ಟವ್ ಉರಿತಾ ಇರೋಂಥ ಬೆಂಕಿ ಕಾಣಬಾರ್ದು. ಒಬ್ಬೊಬ್ರದ್ದು ದುರಾಲೋಚನೆ ಜಾಸ್ತಿ ಇರ್ತದೆ ಒಬ್ಬೊಬ್ರ ಮೈಂಡಲ್ಲಿ. ಹಾಗಾಗಿ ಬಂದವ್ರಿಗೆಲ್ಲ ನಮ್ಮ ಮನೆ ಸ್ಟವ್ ಕಾಣಬಾರ್ದು, ಆ ಥರ ಕವರ್ ಇರಬೇಕು. ಅದಾದಮೇಲೆ ಈಗ ದೇವ್ರ ಮನೆ ಇರುತ್ತೆ, ಅಡುಗೆ ಮನೆ ಆಪೋಸಿಟು. ದೇವ್ರಿಗೂ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರೋಂಥ ಬೆಂಕಿ ಸ್ಟವ್ ಕಾಣಬಾರ್ದು, ಅದು ದೋಷ ಆಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಓಪನ್ ಕಿಚನ್ ಮಾಡ್ಕೊಬೋದು. ಇನ್ನು ಕೆಲವ್ರು ಏನು ಮಾಡ್ತಾರೆ, ಸರ್ 2 ಕಿಚನ್ ಮಾಡ್ಕೊತೀರಿ, ಇಲ್ಲಿ ಅಗ್ನಿ ಮೂಲೆಯಲ್ಲಿ ಇನ್ನೊಂದಿದೆ ಸರ್, ಇಲ್ಲಿ ನಾವು ಈ ಥರ ಮಾಡ್ಕೊಂಡು ನಾವು ಸುತ್ತು ಓಡಾಡೋಕೆ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಒಂದು ಮಾಡ್ತೀರಿ ಸರ್, ಆದರೆ ಈ ಸ್ಟವ್ ಇಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ನಾನು ಹೇಳೋದು ಇಷ್ಟೇ, ಡೈಲಿ ಬೆಂಕಿ ಅಗ್ನಿ ಮೂಲೆಯಲ್ಲಿ ಉರಿಬೇಕು. ಇದನ್ನ ಬೇಕಾದ್ರೆ ನೀವು ಟೆಂಪ್ರವರಿ ಮಾಡ್ಕೊಬೋದು, ಆದರೆ ಇದನ್ನ ಪರ್ಮನೆಂಟಾಗಿ ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ವ್ಯವಹಾರಗಳಾಗೋದು. ನೀವು ಇಲ್ಲಿ ಬರೀ ಸ್ಟವ್ ಕೊಟ್ಬಿಟ್ಟು ಇಲ್ಲ ಅಡುಗೆ ಮಾಡ್ತಾ ಇದ್ರೆ ವ್ಯವಹಾರಗಳೆಲ್ಲ ನಿಂತೋಗ್ತವೆ. ಹಾಗಾಗಿ ನನ್ನ ಪ್ರಕಾರ ಒಂದು ಅಡುಗೆ ಮನೆ ಸಾಕು, 2-3 ಇರೋದು ಬೇಡ. ಇನ್ನು ತುಂಬ ಜನ ಹೆಣ್ಮಕ್ಳು, ಸರ್ ನಮ್ಮದು ಅಡುಗೆ ಮನೆ ಕಿಚನ್ ಏನು ಸೈಜ್ ಇರಬೇಕು ಅಂತ ನೋಡಿ. ನಾನು ಹೇಳೋದು ಇಷ್ಟೇ, ಅದು 20-30 ಇರುತ್ತೋ, 20-40 ಇರುತ್ತೋ, 40-60 ಇರುತ್ತೋ, 30-40 ಇರುತ್ತೋ, ಇನ್ನೂ ದೊಡ್ಡ ಮನೆ ಇರುತ್ತೋ, ನಿಮ್ಮ ಸೈಜ್ ಮನೇದು ಏನೇನು ಇರುತ್ತಲ್ವಾ ಮನೆ ಸೈಜು, ಅದು ನೋಡಿಕೊಂಡು ಅಡುಗೆ ಮನೆ ಸೈಜ್ನ ಬ್ಯಾಲೆನ್ಸ್ ಮಾಡಿ. ವಾಸ್ತುವಲ್ಲಿ ಅಡುಗೆ ಮನೆ ಇದೇ ಸೈಜ್ ಇರಬೇಕು ಅಂತಿಲ್ಲ. ವಾಸ್ತುವಲ್ಲಿ ಅಡುಗೆ ಮನೆ ಎಲ್ಲಿರಬೇಕು, ಯಾವ ಪಾತ್ರೆ ಸಾಮಾನು ಯಾವ್ಯಾವ ಐಟಮ್ ಎಲ್ಲಿರಬೇಕು ಅಂತ ಇರೋದು, ಅದರ ಇದೇ ಸೈಜು ಅಂತ ಇರೋದಿಲ್ಲ. ಈಗ ನಮಗೆ ಈಗಿನ ಮನೆಯಲ್ಲಿ ಸರ್ವೇ ಸಾಮಾನ್ಯ ಅಂದ್ರೂ ವುಡ್ ವರ್ಕ್ ಇದ್ದೇ ಇರ್ತದೆ ಅಡುಗೆ ಮನೆಯಲ್ಲಿ. ಈಗೆಲ್ಲ ಮಾಡರ್ನ್ ಕಿಚನ್ ಅಂತ ಮಾಡ್ಬಿಟ್ಟು ನಮಗೆ ಇಂಟೀರಿಯರ್ ಜಾಸ್ತಿ ಬೇಕು. ಹಾಗಾಗಿ ಯಾವ ಕಡೆ ಬರ್ಬೋದು, ಯಾವ ಕಡೆ ಬರಬಾರ್ದು ಅದನ್ನು ಸ್ವಲ್ಪ ತಿಳಿಸ್ಕೊಡ್ತೀನಿ. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡ್ರಿ, ನಮಗೆ ಪೂರ್ವ, ಪಶ್ಚಿಮ, ದಕ್ಷಿಣ ಮತ್ತು ಉತ್ತರ ಇದೆಯಲ್ಲ, ನಮಗೆ ಅಡುಗೆ ಮನೆಯಲ್ಲಿ ತುಂಬ ಭಾರ ಬೀಳ್ಬೇಕಾಗಿರೋಂಥದ್ದು ದಕ್ಷಿಣ ಕಡೆಗೆ. ಆ ಅಡುಗೆ ಮನೆಯ ದಕ್ಷಿಣ ಕಡೆಗೆ ನಾವು ವುಡ್ ವರ್ಕ್ನ ಮಾಡಿಸ್ಕೊಬೋದು. ಇದಾದಮೇಲೆ ಎಲ್ಲಿ ಮಾಡಿಸ್ಕೊಬೋದು, ಪಶ್ಚಿಮದಲ್ಲೂ ನಾವು ವುಡ್ ವರ್ಕ್ನ ಭಾರ ಹಾಕಬೇಕು. ಹಾಗಾಗಿ ಇಲ್ಲಿ ವುಡ್ ವರ್ಕ್ ಬರಲೇಬೇಕು.
ಸರ್ ನಾವು ಇಲ್ಲಿ ಸ್ಟವ್ ಹತ್ರ ಮೇಲೆ ಮಾಡಿಸ್ಕೊಂತೀವಿ ಪೂರ್ವದಲ್ಲಿ ಅಂದ್ರೆ ಮಾಡಿಸ್ಕೊಬೋದು, ಏನು ಮಾಡಿಸ್ಕೊಬಾರ್ದು ಅಂತಿಲ್ಲ. ಆದರೆ ಈ ಪೂರ್ವಕ್ಕಿಂತ ಪಶ್ಚಿಮ ತುಂಬಾ ಭಾರ ಇರೋಂಥ ಮೆಟೀರಿಯಲ್ ಇಡಬೇಕು, ತುಂಬಾ ಎತ್ತರವಾಗಿ ಇದಕ್ಕಿಂತ ಇದು ದೊಡ್ಡದಾಗಿ ಬರೋ ಅಂತ ಮಾಡಿಸ್ಕೊಂಡಾಗ ನಮಗೆ ಬ್ಯಾಲೆನ್ಸ್ ಆಗ್ತಾ ಇರ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದು ನಮಗೆ ನೈಋತ್ಯದಲ್ಲಿ ನೋಡ್ರಿ, ಈ ನೈಋತ್ಯದಲ್ಲಿ ನಾನು ಪೂರ್ತಿ ಟಾಪ್ ಗಂಟ ಮಾಡಿಸ್ಬಿಟ್ಟಿದ್ದೀನಿ, ಕೆಳಗಡೆಯಿಂದ ಮೇಲೆ ಗಂಟ ನಮ್ಮ ಮನೆಯಲ್ಲಿ. ಇದೆಲ್ಲ ಕಡಿಮೆ ಇದೆ. ನೈಋತ್ಯದಲ್ಲಿ ಏನಕ್ಕೆ ಅಂದರೆ ಅಲ್ಲಿ ಭಾರ ಬೀಳಬೇಕು. ನಾವು ಇನ್ನೊಂದು ಏನು ಮಾಡ್ತೀರಿ ಅಂದರೆ, ನೈಋತ್ಯದಲ್ಲಿ ಭಾರ ಬೀಳಬೇಕು ಅಂದಾಗ ಅಕ್ಕಿ ತೊಗೊಂಬಂದು ಇಡೋದು, ಬೇಳೆ ಇಡೋದು, ಏನೋ ಒಂದು ತೊಗೊಂಬಂದು ನಮ್ಮ ರೇಷನ್ ಐಟಮ್ ಇಲ್ಲಿ ಇಡ್ತಾ ಇರ್ತೀರ. ಅರ್ಥ ಮಾಡ್ಕೊಳ್ಳಿ, ನೈಋತ್ಯ ಮೂಲಲ್ಲಿ ಇರೋದು ಖಾಲಿ ಆಗಲ್ಲ. ಯಾವಾಗ ಖಾಲಿ ಆಗಲ್ಲ ಇದರ ಅರ್ಥ ಇನ್ನೇನಪ್ಪ ಅಂದರೆ, ನಮ್ಮ ಮಕ್ಕಳು ನಮ್ಮ ಮನೇಲಿ ಊಟ ಮಾಡ್ತಾ ಇಲ್ಲ, ಹೋಟ್ಲ್ಗಳಲ್ಲಿ ತಿಂತಾ ಇದ್ದಾರೆ ಅಂತಲೇ ಅರ್ಥ. ನಾನೇನು ಹೇಳ್ತೀನಿ ನಿಮಗೆ, ನೈಋತ್ಯದಲ್ಲಿ ಪಾತ್ರೆ ಸಾಮಾನುಗಳು ಅಂದರೆ ತೊಳೆಯೋಂಥವು, ಉಪಯೋಗಿಸೋ ಅಂಥವು ಇಟ್ಬಿಡಿ. ಅವಾಗ ಏನಾಗುತ್ತೆ ನಮಗೆ, ಅದು ಭಾರ ಬಂದಂಗೆ ಆಗುತ್ತೆ. ನಾವು ಯಾವ ರೇಷನ್ ಇಲ್ಲಿ ಇಡ್ತೀರೋ ಇಲ್ಲಿರೋದು ಇಲ್ಲೇ ಇರುತ್ತೆ, ಇಲ್ಲೇ ಇದೆ ಅಂತ ಅರ್ಥ. ನಮ್ಮ ಮಕ್ಕಳು ಎಲ್ಲ ಹೋಟ್ಲುಗಳು, ಡಾಬಾಗಳು ಆ ಕಡೆ ಎಲ್ಲ ತುಂಬ ಹೊರಗಡೆ ಊಟ ಮಾಡ್ತಾರೆ ಅಂತ ಆಗುತ್ತೆ. ಅವಾಗ ಏನಾಗುತ್ತೆ ನಮಗೆ, ಇವತ್ತೇನೂ ಆಗಲ್ಲ, ನಾಲ್ಗೆ ರುಚಿ ಇರುತ್ತೆ, ಅದು ಇಲ್ಲಿಂದ ಒಳಗಡೆ ಹೋದ್ಮೇಲೆ ಅದು ವಿಷ ಆಗುತ್ತೆ. ಯಾಕೆಂದರೆ ಅವ್ರು ಏನು ಪದಾರ್ಥ ಹಾಕಿರ್ತಾರೆ ನೀಟಾಗಿರಲ್ಲ, ತರಕಾರಿ ಹಾಕಿರಲ್ಲ, ಬರೀ ಸಾಂಬಾರ್ ಪೌಡರ್ ಇರ್ತದೆ. ಕೆಲವರು ಚೆನ್ನಾಗಿ ಮಾಡ್ತಾರೆ, ನಾನು ಒಪ್ಕೊತೀನಿ, ಆದರೆ 60% ಕ್ವಾಲಿಟಿ ಕಡಿಮೆ ಇರ್ತದೆ. ನಮ್ಮ ಮಕ್ಕಳು ನಮ್ಮ ಮನೇಲಿ ಊಟ ಮಾಡಬೇಕು ಅಂದರೆ ವಾಯುವ್ಯದಲ್ಲಿ ಇಟ್ಕೊಳ್ಳಿ, ಈ ಅಡುಗೆ ಮನೆ ವಾಯುವ್ಯದಲ್ಲಿ ಇಟ್ಕೊಳ್ಳಿ. ಇದು ಜಾಸ್ತಿ ಆಗ್ತಾ ಇರ್ತದೆ. ಜಾಸ್ತಿ ಆಗ್ತಾ ಇದ್ದಾವೆ ಅಂದರೆ ಈ ನಮ್ಮ ಮಕ್ಕಳು ನಮ್ಮ ಮನೇಲೆ ಊಟ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಂದರೆ ಅಲ್ಲಿ ಇವಾಗ ನಾನು ಏನು ಮಾಡ್ತೀನಿ, 10 kg ಅಕ್ಕಿ ತೊಗೊಂಬರ್ತೀನಿ, ಬೇಗ ಖಾಲಿ ಆಗೋದ್ರೆ ಏನು ಮಾಡ್ತೀನಿ, 15 kg 20 kg ತರ್ತೀನಿ. ಹಾಗಾಗಿ ವಾಯುವ್ಯದಲ್ಲಿರೋಂಥ ಐಟಮು ಜಾಸ್ತಿ ಆಗುತ್ತೆ. ಯಾವಾಗ ಜಾಸ್ತಿ ಆಗುತ್ತೆ, ನಾವು ಅಡುಗೆ ಡೈಲಿ ಮನೆಯಲ್ಲೇ ಮಾಡ್ತಾ ಇದ್ದೀರಿ, ಮನೆಯಲ್ಲೇ ಊಟ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಈಗ ನಮ್ಮ ಮನೇಲಿ ನಾನೇನು ಮಾಡ್ಬಿಟ್ಟಿದ್ದೀನಿ, ನೈಋತ್ಯದಲ್ಲಿ ಕೆಚಪ್ ಇಟ್ಬಿಟ್ಟಿದ್ದೀನಿ. ಅದೇನೋ ವೈಟ್ ಸಾಸ್ ಅಂತ ಏನೇನೋ ಚಾಕ್ಲೇಟ್ದು ಏನೇನೋ ತಂದ್ಬಿಟ್ಟಿದ್ದಾರೆ ಆಳು ಮುಳು, ಅವೆಲ್ಲ ನನಗೆ ಗೊತ್ತಾಗೋದೇ ಇಲ್ಲ. ಮಾಲ್ಗೆ ಹೋದಾಗ ನಾವು ರೇಷನ್ ತರಕ್ಕೆ ಹೋದಾಗ ಮಕ್ಳು ಇರ್ತಾರೆ, ಪಪ್ಪ ಅದು ಬೇಕು ಇದು ಬೇಕು ಎಲ್ಲ ತೊಗೊಂಡ್ಬಿಡ್ತಾರೆ. ಅದು ಎಲ್ಲ ನಾನು ಹೇಳೋದು ಇಷ್ಟೇ, ಈ ಗಂಟು ತನಕನೇ ರುಚಿ ಇರೋದು, ಅಲ್ಲಿಂದ ಒಳಗಡೆ ಹೋದ್ಮೇಲೆ ಅದೆಲ್ಲ ವಿಷ. ಹಾಗಾಗಿ ನಾನೇನು ಮಾಡ್ತೀನಿ, ಆ ಸಾಸುಗಳನ್ನೆಲ್ಲ ತೊಗೊಂಬಂದು ಇಲ್ಲಿ ಇಟ್ಬಿಡ್ತೀನಿ. ಇಲ್ಲಿ ಇಟ್ಟಾಗ ಏನಾಗ್ತದೆ, ಅದು ಅಡುಗೆ ಬಳಸೋದೇ ಇಲ್ಲ, ಅಲ್ಲೇ ಇರುತ್ತೆ, ಅಲ್ಲೇ ಇದ್ದು ವೇಸ್ಟ್ ಎಕ್ಸ್ಪೈರಿ ಡೇಟ್ ಆದಮೇಲೆ ಎತ್ತು ಆಚೆ ಹಾಕ್ತೀನಿ. ಆಚೆ ಹಾಕಿದ್ರೂ ಪರವಾಗಿಲ್ಲ, ಇದನ್ನ ತಿನ್ನೋದನ್ನ ಕಡಿಮೆ ಮಾಡಬೇಕು. ಏನು, ಇವಾಗಿನ ಫುಡ್ಡು, ನಮ್ದು ಹಳೆಯ ಫುಡ್ ಏನಿತ್ತಲ್ಲ ಅದೇ ಒರಿಜಿನಲ್ಲು, ನಮ್ಮ ಜೀರ್ಣ ಆಗೋದು ಅದೇ. ಇದೆಲ್ಲ ಏನಿದ್ರು ನಾನು ಆಗಲೇ ಹೇಳ್ದಂಗೆ ನೋಡೋಕೆ ಚೆನ್ನಾಗಿರ್ತದೆ ಅಷ್ಟೇ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಏನು ಮಾಡ್ತೀರಾ, ನಮ್ಮ ಮಕ್ಳಿಗೆ ಅದೇ ಬೇಕೀಗ. ಈಗ ಕೆಲವೊಂದು ಮನೆಗೆ ಕೆಲವ್ರಿಗೆ ಜಾಗ ಚಿಕ್ಕದಿರುತ್ತೆ, ಕೆಲವ್ರಿಗೆ ಅನುಕೂಲ ಇರಲ್ಲ. ಈ ಸ್ಲ್ಯಾಬ್ ಹಾಕೊಂಡ್ಬಿಡ್ತೀರಾ, ಸ್ಲ್ಯಾಬ್ ಕೆಳಗಡೆ ಶೆಲ್ಫ್ ಮಾಡಿಸ್ಕೊತೀರಾ, ದಕ್ಷಿಣದಲ್ಲಿ ಇರುತ್ತೆ, ಪಶ್ಚಿಮದಲ್ಲಿ ಇರಲ್ಲ. ಅವಾಗ ಏನು ಮಾಡ್ಬೋದು, ಈ ಪೂರ್ವದಲ್ಲಿ ಏನಿರುತ್ತಲ್ವಾ, ಆ ಪೂರ್ವದಲ್ಲಿ ಇರ್ತಕ್ಕಂಥದ್ದನ್ನ ಆದಷ್ಟು ಮೆಟೀರಿಯಲ್ ಕಡಿಮೆ ಇಡಬೇಕು. ಅಂದರೆ ವೆಯ್ಟ್ ಕಡಿಮೆ ಇರೋಂಥದ್ದು, ಸ್ಪೂನ್ಗಳು, ಗ್ಲಾಸ್ಗಳು, ಯಾವತ್ತು ವೆಯ್ಟ್ ಕಡಿಮೆ ಇರ್ತದೆ ಅದು ಬಳಸಿದಾಗ ನಮಗೆ ಅದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಭಾರ ಇರೋಂಥವು ನಾವು ದಕ್ಷಿಣದಲ್ಲಿ ಇಟ್ಕೊಳ್ಳೋಣ. ಅದಾದಮೇಲೆ ನಮಗೆ ಸ್ಟವ್ ಅಗ್ನಿ ಮೂಲೆಯಲ್ಲಿ ಬಂತು. ಈ ಸ್ಟವ್ ಪಕ್ಕದಲ್ಲಿ ಎಲ್ಲರೂ ಮಾಡೋ ತಪ್ಪೇನಪ್ಪ ಅಂದರೆ, ತುಪ್ಪ ಎಣ್ಣೆ ಎಲ್ಲ ಇಟ್ಬಿಟ್ಟಿರ್ತೀರ. ಯಾವಾಗ ಅಗ್ನಿ ಮೂಲೆಯಲ್ಲಿ ಈ ಲಿಕ್ವಿಡ್ ಐಟಮ್ ಬರುತ್ತಲ್ವಾ, ಎಣ್ಣೆ ತುಪ್ಪ, ಅವಾಗ ಏನಾಗುತ್ತೆ, ಮನೆ ಒಳಗಡೆ ಗಲಾಟೆ ಜಾಸ್ತಿ ಆಗುತ್ತೆ. ನೀವು ಜನಗಳು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಉರಿಯ ಬೆಂಕಿಗೆ ತುಪ್ಪ ಸುರಿದ್ಬಿಟ್ಟ, ಗಲಾಟೆ ಚಿಕ್ಕದಾಗಿತ್ತು ದೊಡ್ಡದಾಗೋಯ್ತು, ಇವನು ಬಂದು ಉರಿಯ ಬೆಂಕಿಗೆ ತುಪ್ಪ ಸುರಿದ್ಬಿಟ್ಟ ಅಂತ. ಅಂದರೆ ಆ ತುಪ್ಪ ಯಾವಾಗ ಅಗ್ನಿ ಮೂಲೆಗೆ ಬರುತ್ತೆ, ಎಣ್ಣೆ ಯಾವಾಗ ಅಗ್ನಿ ಮೂಲೆಗೆ ಬರುತ್ತೆ, ಅಲ್ಲಿ ಗಲಾಟೆ ಜಾಸ್ತಿ ಆಗುತ್ತೆ. ಈ ಅಗ್ನಿ ಮೂಲೆಯಿಂದ ಈ ಕಡೆ ಆ ಕಡೆ ಸ್ವಲ್ಪ ಸರಿಸ್ಕೊಂಡು ನೋಡ್ಕೊಂಡು ಇಟ್ಕೊಳ್ಳಿ. ಇದಾದ್ಮೇಲೆ ನಮ್ಗೆ ಅಡುಗೆ ಮನೆಯಲ್ಲಿ ಇನ್ನು ಬೇಕಾಗಿರೋದು ಏನಪ್ಪ ಅಂದರೆ ವಾಟರ್ ಫಿಲ್ಟರ್ ಬಂದು ಈಶಾನ್ಯ, ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದಲ್ಲಿ ನಮಗೆ ಫಿಟ್ ಆಗುತ್ತೆ. ಇದಾದ್ಮೇಲೆ ಇನ್ನೇನು ಬಂತು, ನಮಗೆ ಫ್ರಿಜ್ ಬಂತು. ಫ್ರಿಜ್ ಹೆಂಗಿರುತ್ತೆ ಯಾವಾಗ ಹೇಳಿ, ತಣ್ಣಗಿರುತ್ತೆ. ನಮಗೆ AC ಹಾಕ್ಸ್ಕೊಳೋದೇನಕ್ಕೆ, ತಣ್ಣಗಿರ್ಬೇಕು ಅಂತ. ಕಿಟಕಿ ವಿಂಡೋ ತೆಗೆಯೋದೇನಕ್ಕೆ, ಗಾಳಿ ಬರಲಿ ತಣ್ಣಗಿರೋಣ ಅಂತ. ಫ್ಯಾನ್ ಹಾಕೋದೇನಕ್ಕೆ, ತಣ್ಣಗಿರೋಣ ಅಂತ. ಈ ತಣ್ಣಗಿರೋದು ಎಲ್ಲಿರ್ಬೇಕಪ್ಪ ಅಂದರೆ, ಗಾಳಿ ಪ್ಲಾನ್ ಹಾಕಿದಾಗ ನಮ್ಗೆ ಫ್ಯಾನ್ ಹಾಕಿದಾಗ ಏನು ಬರ್ತದೆ, ಗಾಳಿ ಬಂದಾಗ ತಣ್ಣಗಿರುತ್ತಲ್ಲ. ಈಗ ಆ ತಣ್ಣಗಿರೋ ಜಾಗ ಯಾವುದಪ್ಪ ಅಂದರೆ, ನಮ್ಮ ಅಡುಗೆ ಮನೆಯ ವಾಯುವ್ಯದಲ್ಲಿ, ನಾರ್ತ್ ವೆಸ್ಟ್ ಸೇರೋ ಜಾಗದಲ್ಲಿ. ಸರ್ ಇಲ್ಲಿ ಬಾಗಿಲಿದೆಯಲ್ಲ ಸರ್, ಏನು ಮಾಡೋದು ಅಂದರೆ ಅದ್ರ ಪಕ್ಕದಲ್ಲಿ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮತ್ತೆ ನಮ್ಮ ಹೆಣ್ಮಕ್ಳು ಕೇಳ್ತಾರೆ, ಸರ್ ಅದ್ರ ಮುಖ ಯಾವ ಕಡೆ ಮಾಡಬೇಕು ಅಂತ. ಅದ್ರ ಮುಖ ನೀವು ಯಾವ ಕಡೆನಾದ್ರೂ ಮಾಡ್ಕೊಳ್ಳಿ, ವಾಯುವ್ಯದಲ್ಲಿ ಇದ್ರೆ ಸಾಕು. ಇನ್ನು ಈ ಕಾಲದಲ್ಲಿ ಸರ್ವೇ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಓವೆನ್ ಇದೆ. ಅದು ಎಲ್ಲಿರ್ಬೋದು, ಓವೆನ್ ಅಂದ ತಕ್ಷಣ ನಮ್ಗೆ ಏನಾಗ್ತದೆ, ಅದು ಬಿಸಿ ಪದಾರ್ಥ, ಬಿಸಿ ಆಗೋಂಥ ಪದಾರ್ಥ ಅಗ್ನಿ ಮೂಲೆಯಲ್ಲಿ ಇಟ್ಕೊಬೋದು. ಅದಾದ್ಮೇಲೆ ಅಲ್ಲಿ ಜಾಗ ಇಲ್ಲ ಸರ್ ಅಂದರೆ, ವಾಯುವ್ಯದಲ್ಲಿ ಬಿಸಿ ಇರೋದು ಇರ್ಬೋದು, ತಣ್ಣಗಿರೋದು ಇರ್ಬೋದು. ನೋಡ್ರಿ, ಅಗ್ನಿ ಮೂಲೆಯಲ್ಲಿ ತಣ್ಣಗಿರೋದು ಇಡಾಗಿಲ್ಲ, ಬರೀ ಬಿಸಿ ಇರೋದು. ಅದೇ ವಾಯುವ್ಯ ಬಂದ ತಕ್ಷಣ ಅಲ್ಲಿ ಅವರಿಬ್ರು ಅಲ್ಲಿ ಫ್ರೆಂಡ್ಸ್ ಆಗ್ತಾರೆ. ನೋಡ್ರಿ, ಇಲ್ಲಿ ಫ್ರೆಂಡ್ಸ್ ಆಗಲ್ಲ, ಯಾರೋ ನೀರು ಮತ್ತೆ ಬೆಂಕಿ ಫ್ರೆಂಡ್ಸ್ ಆಗಲ್ಲ. ಆದರೆ ವಾಯುವ್ಯ ಜಾಗದಲ್ಲಿ ಅವರಿಬ್ರು ಫ್ರೆಂಡ್ಸ್ ಆಗ್ತಾರೆ. ಇಲ್ಲಿ ನಾವು ಶಿಂಕ್ ತಗೊಂಬೋದು, ಫ್ರಿಜ್ ಇಟ್ಕೊಬೋದು, ಓವೆನ್ನು ಇಟ್ಕೊಬೋದು, ಸರ್ವೇ ಸಾಮಾನ್ಯ. ಅವಾಗ ನಮಗೆ ವಾಸ್ತುಗೆ ತುಂಬ ಚೆನ್ನಾಗಿ ಕೂಡ್ ಬರ್ತದೆ. ಇನ್ನು ಮಿಕ್ಸಿನೂ ಅಷ್ಟೇ ಅಗ್ನಿ ಮೂಲೆಯಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಅದು ನಾವು ಉಪಯೋಗಿಸ್ಬೇಕಾದ್ರೆ ಬಿಸಿ ಬರ್ತದೆ. ಮತ್ತೆ ವಾಯುವ್ಯದಲ್ಲೂ ಇಟ್ಕೊಬೋದು. ಈಗ ಹೊಸ ಬರ್ತಾ ಇರೋಂಥ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಪಾತ್ರೆ ತೊಳೆಯೋಂಥ ಮಿಷಿನ್ ಬರ್ತಾ ಇದ್ದಾವೆ, ಡಿಶ್ ವಾಷರ್ ಅಂತ. ಅದನ್ನ ಎಲ್ಲಿ ಮಾಡ್ಬೋದು,
ಇವಾಗ ನಮ್ಗೆ ಇಲ್ಲಿ ಶಿಂಕ್ ಬರುತ್ತಲ್ಲ, ಶಿಂಕ್ ಈ ಸ್ಲ್ಯಾಬ್ ಏನಿರುತ್ತೆ 2 ಅಡಿ, ಅದ್ರ ಕೆಳಗಡೆನೆ ಇಲ್ಲಿ ತೊಗೊಬೋದು. ಅಡುಗೆ ಮನೆಯ ಈಶಾನ್ಯಕ್ಕೆ ಬರುತ್ತೆ ಡಿಶ್ ವಾಷರು. ಸರ್ ಅಲ್ಲಿ ಜಾಗ ಇಲ್ಲ ಅಂದರೆ ಮತ್ತೆ ವಾಯುವ್ಯ ಎಲ್ಲಿ ತನಕ ಬರುತ್ತೆ ಲೆಕ್ಕ ಹಾಕೊಳ್ಳಿ. ದಕ್ಷಿಣ ಗೋಡೆಯಿಂದ ಉತ್ತರ ಗೋಡೆಗೆ ಮೆಜರ್ಮೆಂಟ್ ಮಾಡಿ ಅದನ್ನು 3 ಭಾಗ ಮಾಡಬೇಕು. ಸಪೋಸ್ ನಿಮ್ಮ ಮನೆ 15 ಅಡಿ ಇದೆ ಅಂತ ಇಟ್ಕೊಳ್ಳಿ, ಅದನ್ನು 3 ಭಾಗ ಮಾಡಿದಾಗ ಎಷ್ಟಾಯಿತು, 5 ಅಡಿ ವಾಯುವ್ಯ ಬಂತು ಈ ಕಡೆಗೆ, ಇನ್ನು 5 ಅಡಿ ಪಶ್ಚಿಮ, 5 ಅಡಿ ನೈಋತ್ಯ ಬರ್ತದೆ. ಈ ರೀತಿ ನಿಮ್ಮ ಅಡುಗೆ ಮನೆ ಏನು ಮೆಜರ್ಮೆಂಟ್ ಇದೆ ಅದನ್ನು ಬಳಸ್ಕೊಂಡು ನಾವು ನೋಡ್ಕೊಬೇಕಾಗುತ್ತೆ. ಈಗ ಕೆಲವೊಂದು ಮನೆಯಲ್ಲಿ ನೀರು ಅರಿವೆಯಲ್ಲಿ ಇಡ್ತಾರೆ, ಬಿಂದಿಗೆಯಲ್ಲಿ ಇಡ್ತಾರೆ, ಅವೆಲ್ಲ ಏನು ಮಾಡ್ಬೋದು ನಾವು ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಅದು ಉಪಯೋಗಿಸಲ್ಲ, ಬರೀ ಅಲ್ಲಿ ಶೇಖರಣೆ ಮಾಡೋಕ್ಕಷ್ಟೇ. ಅಲ್ಲಿಂದ ತೊಗೊಂಡು ನಾವು ಅಡುಗೆಗೆ ಉಪಯೋಗಿಸ್ತೀರಿ. ದಕ್ಷಿಣ ಪಶ್ಚಿಮದಲ್ಲೂ ಸ್ಲ್ಯಾಬ್ ಮೇಲೆ ಇಡಾಗಿದ್ರೆ ನೀರುಗಳನ್ನ ಇಟ್ಕೊಬೋದು. ನೆಕ್ಸ್ಟು ತುಂಬ ಜನ ಹೆಣ್ಮಕ್ಳಿಗೆ ಇನ್ನೂ ಒಳಕಲ್ ಬೇಕು. ಸರ್ ನಮ್ಮ ಮನೇಲಿ ಒಂದು ಒಳ್ಳೆ ಕಾರ್ಯ ಆಗ್ತದೆ, ಅವಾಗ ಪೂಜೆ ಮಾಡೋಕ್ಕೆ ನಮ್ಗೆ ಒಳಕಲ್ ಬೇಕು. ನಾವು ಕೆಲವರು ಒಂದು ನಾನ್ ವೆಜ್ ಮಾಡ್ತೀರಿ ಸರ್, ನಮಗೆ ಅದನ್ನು ಒಳಕಲ್ಲಲ್ಲಿ ಮಾಡ್ಕೊತೀರಿ, ಒಂದು ಕೊಟ್ಬಿಡಿ ಸರ್ ಅಂತ ಹೇಳ್ತಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಒಳಕಲ್ಲು ಭೂಮಿಯಿಂದ ಕೆಳಗಡೆ ಹಾಕ್ತೀರಿ, ಫ್ಲೋರಿಂದ ಕೆಳಗಡೆಗೆ ಹಾಕ್ತೀರಿ ಅಂದರೆ ಉತ್ತರದಲ್ಲಿ ಬರಬೇಕು. ಉತ್ತರದಲ್ಲಿ ಎಲ್ಲಾದರೂ ತಗೊಳ್ಳಿ. ಸರ್ ನಾವು ಭೂಮಿಯಿಂದ ಮೇಲೆ ಇಟ್ಕೊತೀರಿ, ಈಗ ಸ್ಲ್ಯಾಬ್ ಮೇಲೆ ಇಟ್ಕೊಂಡವ್ರು ಇರ್ತಾರೆ, ಹಾಗೆ ಖಾಲಿ ಇರುತ್ತೆ ಸರ್, ಒಂದು ವುಡ್ ಮನೆ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊತೀರಿ ಅಂದರೆ ಭೂಮಿಯಿಂದ ಮೇಲೆ ಇಡ್ತೀರಿ ಅಂದರೆ ಪಶ್ಚಿಮ ದಕ್ಷಿಣದಲ್ಲಿ ಬರಬೇಕು. ಅದೇ ರೀತಿ ಉತ್ತರದಲ್ಲಿ ಒಂದು ಚೇರ್ ಇಟ್ಬಿಟ್ಟು ಅದ್ರ ಮೇಲೆಲ್ಲ ಮಾಡೋಂಗಿಲ್ಲ. ಸರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂದರೆ ಅವಾಗ ಏನಿದ್ರು ನೀವು ಪಶ್ಚಿಮದಲ್ಲಿ ದಕ್ಷಿಣದಲ್ಲಿ ಮಾತ್ರ ಒಳಕಲ್ ಇರಬೇಕು. ಭೂಮಿಯಿಂದ ಒಳಗಡೆ ಹಾಕ್ತೀರಿ, ಗ್ರೌಂಡ್ ಫ್ಲೋರಲ್ಲಿ ಇದೀವಿ ನಾವು, ಭೂಮಿಯಿಂದ ಒಳಗಡೆ ಹಾಕ್ತೀರಿ ಅಂದಾಗ ಉತ್ತರದಲ್ಲಿ ಹಾಕೊಬೋದು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗ್ತಾ ಇದೆ, ಆದಷ್ಟು ಅದನ್ನು ಚಿಕ್ಕದು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಅದಾದಮೇಲೆ ನಾನು ಆಗಲೇ ಹೇಳಿದಾಗೆ 80 ಕಮೆಂಟ್ಸ್ ಇದೆ, ಅಷ್ಟನ್ನು ನಾನು ಇಲ್ಲಿ ಕಷ್ಟ ಆಗ್ತದೆ ವಿಡಿಯೋ ಮಾಡೋದಕ್ಕೆ. ಒಂದು ಕೆಲಸ ಮಾಡೋಣ, ನಿಮ್ಮದು ಇನ್ನೂ ಏನೇನು ಕಮೆಂಟ್ಸ್ ಇದೆ ನನಗೆ ಕೊಡಿ. ಮುಂದಿನ ವಿಡಿಯೋ ವಾಸ್ತು ಅನ್ನೋದನ್ನು ಬಿಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಂಥ ಪ್ರಯತ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತ್ರ ಮಾಡ್ತೀನಿ. ಆಗ್ಬೋದಾ? ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರದು ನಾನು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಈ ವಿಡಿಯೋದಲ್ಲಿ ಆಗ್ತಾಯಿಲ್ಲ. ಖಂಡಿತವಾಗೂ ಮುಂದಿನ ವಿಡಿಯೋದಲ್ಲಿ, ಮತ್ತು ಈ ವಿಡಿಯೋಗೆ ಏನು ಕಮೆಂಟ್ಸ್ ಬರುತ್ತಲ್ವ, ಇದು ಮುಂಚೆ ಕೆಲವೊಂದು ಸುಮಾರು ಜನ ಕಮೆಂಟ್ಸ್ ಕೊಟ್ಟಿದ್ರಿ, ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಿಲ್ಲ. ಅದೆಲ್ಲ ಒಂದು ಲಿಸ್ಟ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಏನು ನಾನು ನಿಮ್ಮ ಮನೆಗೆ ಬರ್ದಿರೇ ಏನು ಸೊಲ್ಯೂಷನ್ ಕೊಡ್ಬೋದು, ಏನು ಸಮಸ್ಯೆ ಬಗೆಹರಿಸೋಕೆ ಆಗ್ಬೋದು ಅಂತ ಪ್ರಯತ್ನ ಪಡೋಣ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಉಳಿದಂಥ ಕಮೆಂಟ್ಸ್ಗಳಿಗೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀರಿ. ಈ ವಿಡಿಯೋ ನೋಡಾದ್ಮೇಲೆ ಖಂಡಿತವಾಗೂ ಮುಂದಿನ ವಿಡಿಯೋ ನೋಡಿ, ಯಾಕೆಂದರೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ ನಾನು. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಮನೆ ಕಟ್ತಾ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಟ್ಲೀಸ್ಟ್ ಸರ್ ನಾನು ಮನೆ ಕಟ್ತಾ ಇದ್ದೀನಿ, ಕಟ್ಬಿಟ್ಟಿದ್ದು ಆಗೋಗ್ಬಿಟ್ಟಿದೆ ಅಂದರೆ ನೈಋತ್ಯದಲ್ಲಿ ನೀವೇನೇನು ರೇಷನ್ ಇಡ್ತೀರಲ್ಲ ಅದನ್ನು ಫಸ್ಟ್ ಆ ಕಡೆಯಿಂದ ಆ ಕಡೆ ಮೂವ್ ಮಾಡಿ ಬಳಸ್ಕೊಡಿ. ನಮ್ಮ ಶತ್ರುಗಳು ಕೂಡ ಚೆನ್ನಾಗಿರಬೇಕು. ಹಾಗಾಗಿ ನಮ್ಮ ಹತ್ರ ಯಾರು ಮಾತಾಡೋಲ್ಲ, ಫಸ್ಟ್ ನಾವು ಅವ್ರ ವಿಡಿಯೋ ಶೇರ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ, ಖಂಡಿತವಾಗೂ ನಾನು ಬಂದು ಸೈಟ್ ವಿಸಿಟಿಂಗ್ ಮಾಡಿಕೊಡ್ತೀನಿ. ದಯವಿಟ್ಟು ಬೆಳಗ್ಗೆ 7 ಗಂಟೆಗಿಂತ ಮುಂಚೆ ಸಂಜೆ 7 ಗಂಟೆ ಮೇಲೆ ಫೋನ್ ಮಾಡಬೇಡಿ. ನನಗೂ ರೆಸ್ಟ್ ಅಂತ ಇರುತ್ತೆ, ನಾನು ಬೆಳಗ್ಗೆಯಿಂದ ಸಂಜೆ ಗಂಟೆ ಕೆಲಸ ಮಾಡಿರ್ತೀನಿ, ಸುಸ್ತಾಗಿರುತ್ತೆ ನನಗೂ. ಅರ್ಧ ರಾತ್ರಿಲೆಲ್ಲ ಮಾಡ್ತೀರಾ, ಬೆಳಗಿನ ಜಾವ 3 ಗಂಟೆಗೆ ಮಾಡ್ತೀರಾ. ನಿಮಗೆ ಏನಾಗುತ್ತೆ ಅಂದರೆ ನನಗೆ ಅರ್ಥ ಆಗುತ್ತೆ ನಿಮ್ಮ ಕಷ್ಟ. ನೀವು ಏನೋ ಕಷ್ಟದಲ್ಲಿದ್ದಾಗ ಏನೋ ಹುಡುಕ್ತಾ ಇರ್ತೀರ, ಅವಾಗ ನಾವು ಸಿಕ್ಬಿಟ್ಟ ನಾವು ದೇವ್ರ ಥರ ಆಗ್ಬಿಡ್ತೀರಿ. ನಿಮ್ಮ ದೃಷ್ಟಿಯಲ್ಲಿ ನಾವು ದೇವ್ರು ಆಗ್ಬಿಡ್ತೀರಿ. ನಾವು ಸಾಮಾನ್ಯ ಮನುಷ್ಯರೇ. ಆ ಟೈಮೇ ನೋಡಲ್ಲ, ನೀವು ಇಮಿಡಿಯೇಟ್ಲಿ ಮಾಡಿಬಿಡ್ತೀರಾ. ದಯವಿಟ್ಟು ಒಂದು 10 ಗಂಟೆ ಆ ಥರ ನೋಡ್ಕೊಂಡು ಮಾಡಿ. ಒಂದೊಂದ್ಸರಿ ನಾನು ಪಿಕ್ ಮಾಡಲ್ಲ, 2 ನಂಬರ್ಗೂ ಮಾಡ್ತಾ ಇರ್ತೀರಾ. ನಾನೊಂದು ಸೈಟಲ್ಲಿ ಇರ್ತೀನಿ, ಇಂಪಾರ್ಟೆಂಟ್ ಇಂಜಿನಿಯರ್ ಹತ್ರ ಮಾತಾಡ್ತಾ ಇರ್ತೀನಿ, ಈ ನಂಬರ್ಗೆ ಮಾಡ್ತೀರಾ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ನಾನೇ ಹೇಳ್ತೀನಿ, ಅದನ್ನು ಕಟ್ ಮಾಡ್ಬಿಟ್ಟು ತಿರುಗಿ ಇನ್ನೊಂದು ನಂಬರ್ಗೆ ಮಾಡ್ತೀರಾ ನೀವೇ. ಅವಾಗ ನಾನೇನಾದರೂ ಬೈದರೆ ನಿಮಗೂ ಬೇಜಾರು, ನನಗೂ ಬೇಜಾರು. ಹಾಗಾಗಿ ದಯವಿಟ್ಟು ಸ್ವಲ್ಪ ಸಮಯನ ನೋಡಿಕೊಂಡು ಫೋನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.